ಪುರಾತನ ಮತ್ತು ಶಕ್ತಿಶಾಲಿಯಾದಂತಹ ವಶೀಕರಣ ವಿದ್ಯೆ. ಈ ವಶೀಕರಣ ವಿದ್ಯೆನ ನೀವು ಯಾರ ಮೇಲೆ ಪ್ರಯೋಗ ಮಾಡಬೇಕು, ಯಾವಾಗ ಪ್ರಯೋಗ ಮಾಡಬೇಕು ಮತ್ತು ಇದರಿಂದ ಆಗುವಂತಹ ಅನುಕೂಲಗಳು ಹೇಗೆ, ಯಾವ ತರ ರೀತಿಯಲ್ಲಿ ಇದನ್ನ ಮಾಡಿದ್ರೆ ನಿಮಗೆ ಉಪಯೋಗವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಯಾರನ್ನಾದ್ರೂ ತುಂಬಾ ಪ್ರೀತಿ ಮಾಡಿದ್ರೆ ಅಥವಾ ನಮ್ಮ ಪರಿಚಯಸ್ಥ ಮಹಿಳೆ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ಅಥವಾ ಮದುವೆಯಾಗಿರುವಂತಹ ಮುತ್ತೈದೆ ಹೆಂಗಸರ ಆಗಿರ್ಬೋದು, ಅವರ ಜೊತೆಗೆ ನಾವು ಯಾವುದಾದರೂ ಒಂದು ವಿಶೇಷವಾದಂತಹ ಕಾರ್ಯಗಳನ್ನು, ಕೆಲಸಗಳನ್ನು ಅಥವಾ ಬೇರೆ ಇನ್ಯಾವುದೋ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನೋದಾದ್ರೆ ನೀವು ಅವ್ರ ಹತ್ರ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನಾಚಿಕೆ, ಸಂಕೋಚ, ಮುಜುಗರ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಇದೊಂದು ಕ್ರಿಯೆನ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಅವರಾಗಿದ್ದವರೇ ನಿಮ್ಮ ಹತ್ರ ಬಂದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸ್ತಾರೆ. ಇದನ್ನ ಹೇಗೆ, ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ವಿಶಿಷ್ಟವಾದಂತಹ ಕಾಮ ಸಂಮೋಹಿನಿ ಮಂತ್ರ ಇದೆ. ಈ ಕಾಮ ಸಂಮೋಹಿನಿ ಮಂತ್ರ ಅಂದದ್ದು ತುಂಬಾ ಪುರಾತನ ಕಾಲವಾದ ಮಂತ್ರ. ಈ ರಾಜ ಮಹಾರಾಜರು ಮಹಾರಾಣಿಯರನ್ನು ಇಷ್ಟಪಡೋದಿಕ್ಕೆ ಅಥವಾ ಮಹಾರಾಣಿಯರು ತಮ್ಮ ಮಾತುಗಳನ್ನು ಕೇಳುವುದಕ್ಕಾಗಿ ಶತ್ರು ಪತ್ನಿಯರನ್ನು ತಮ್ಮ ವಶವಾಗಿ ಮಾಡಿಕೊಳ್ಳಲು ಬಳಸುತ್ತಿದ್ದಂತಹ ಕಾಮ ಪತ್ರ. ಈ ಕಾಮಪತ್ರವನ್ನು ಮಾಡಬೇಕಾದ್ರೆ ನನ್ನ ಹತ್ರ ಒಂದು ಬಿಳಿ ಹಾಳೆ ಇದೆ, ನಿಮ್ಮ ಹತ್ರ ಬಿಳಿ ಹಾಳೆ ಇದ್ರೆ ನೀವು ಅದರಲ್ಲೂ ಮಾಡಬಹುದು. ಆದ್ರೆ ತಾಮ್ರದ ತಗಡು ಇದ್ರೆ ಇನ್ನೂ ಶ್ರೇಷ್ಠವಾಗುತ್ತೆ, ಬೇಗ ಫಲಿಸುತ್ತೆ. ಇದನ್ನ ಮಾಡಬೇಕಾಗಿದ್ರೆ ಸಮಯ ಬಂದು ರಾತ್ರಿ 12 ಗಂಟೆ ಆದಮೇಲೆ ಅಥವಾ ಬೆಳಗಿನ ಜಾವ 6 ಗಂಟೆಯ ಒಳಗೆ, ಈ ಮಧ್ಯರಾತ್ರಿ ಎಲ್ಲರೂ ನಿದ್ರೆ ಮಾಡುವ ಹೊತ್ತಿನಲ್ಲಿ ಈ ತಂತ್ರನ ನೀವು ಮಾಡಬೇಕಾಗುತ್ತೆ. ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು. ಬಿಳಿಯ ಹಾಳೆ ಮೇಲೆ ಇದೊಂದು ಮಂತ್ರವನ್ನ ಬರೆಯಬೇಕು. ನೆನಪಿನಲ್ಲಿಡಿ. ಇದನ್ನು ಮಾಡೋದಕ್ಕಿಂತ ಮೊದಲು ನಮ್ಮ ಗುರುಗಳಾದ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಇದನ್ನು ಮಾಡಿದ್ದೆ. ಅದಲ್ಲಿ ತುಂಬಾ ಸಖತ್ತಾಗಿ ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಇದನ್ನ ಮಾಡ್ತಾ ಇರಿ. ಮಾಡಿದ ತಕ್ಷಣ ಒಂದು ಕರೆ ಮಾಡಿ, ಇದನ್ನ ರಿಸಲ್ಟ್ ನೀವೇ ಹೇಳ್ತೀರಾ. ಇದನ್ನ ಮಾಡಬೇಕಾಗಿರೋದು ಮೊದಲು ಒಂದು ಮಂತ್ರ ಬರ್ಕೋಬೇಕು. ಮಂತ್ರ ಅಂದ್ರೆ 3 ಅಕ್ಷರಗಳಲ್ಲೇ ಇರುತ್ತೆ. ಕಾಮ, ಸಮೃದ್ಧಿ, ಯಶಸ್ವಿನಿ, ದೇವಿ, ಆಹ್ವಾನ. ಇದು ಈ ಮಂತ್ರನ ಬರೆದಾದ ತಕ್ಷಣ ಇದ್ರ ಮೇಲ್ಗಡೆ ಏನ್ ಮಾಡಬೇಕು, ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ನೋಡಿ ಆ ವ್ಯಕ್ತಿ ಅಥವಾ ಗೃಹಿಣಿ ಹೆಸರನ್ನ ಬರ್ಕೋಬೇಕು. ಸಪ್ನ ಅಂತ ನಾನು ಬರ್ಕೋತೀನಿ. ಸಪ್ನ ಅಂತ ನೀವು ಸಪ್ನ ಅನ್ನೋರ್ನ ವಶೀಕರಣ ಮಾಡ್ಕೋಬೇಕು ಅನ್ನೋದಾದ್ರೆ ಸಪ್ನ ಈ ತರ ಬರಿಬೇಕು. ಇದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ತರ ಫೋಲ್ಡ್ ಮಾಡಿ ತಗೊಂಡೋಗಿ ಅವ್ರ ಮನೆ ಮುಂದ್ಗಡೆ ಹರಿದಾಕ್ಬಿಟ್ಟು ಬರಬೇಕು. ನೀಟಾಗಿ ಹರಿದಾಕ್ಬಿಟ್ಟು ಬರಬೇಕು. ಅವ್ರು ನಿಮ್ಮ ವಶವಾಗ್ತಾರೆ. ಆಗ ನಿಮ್ಮನ್ನ ಮಾತು ಕೇಳ್ತಾರೆ. ನೀಟಾಗಿ ಹರಿದಾಕಿ ಅದ್ರ ಮೇಲೆ ಅವ್ರ ಹೆಜ್ಜೆ ಇಟ್ಟರೆ ಸಾಕು ಸ್ನೇಹಿತರೆ, ಅವ್ರು ನಿಮ್ಮ ಮಾತು ಕೇಳ್ತಾರೆ. ನೀವು ಅನ್ಕೊಂಡಿದ್ ಕೆಲಸ ಎಲ್ಲ ಮಾಡ್ತಾರೆ. ನಿಮ್ಗೆ ನಿಧಾನವಾಗಿ ಅವ್ರು ನಿಮ್ಮ ವಶವಾಗ್ತಾ ಬರ್ತಾರೆ. ಇದು ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಗುರುಜಿಗೆ ಒಂದು ಕರೆ ಮಾಡಿ ಎಲ್ಲ ಹೇಳ್ಕೊಡ್ತಾರೆ ಅಂತೇಳಿ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ.